ಹಾಂ, ಎಲ್ಲರಿಗೆ ಮತ್ತೊಂದು ಸೈಕಲ್ ವ್ಲಾಗ್ಗೆ ಸುಸ್ವಾಗತ. ಆಫ್ಟರ್ ವೆರಿ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಐ ಥಿಂಕ್ ತುಂಬ ದಿನ ಆಯಿತು ಸೈಕಲ್ ವ್ಲಾಗ್ ಮಾಡಿ. ಆ್ಯಂಡ್ ನೀವು ಸೈಕಲ್ ವ್ಲಾಗ್ ಮಾಡೋದು ನೋಡಿಬಿಟ್ಟು ಏನು ಗುರು ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆಯಾ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾಯಿದೆ ಅಂತ ಸೈಕಲ್ ವ್ಲಾಗ್ ಮಾಡ್ತಾಯಿದ್ಯಾ ಅಂದರೆ ಕೈಂಡ್ ಆಫ್ ಹಂಗೂ ಹೇಳ್ಬೋದು. ಬಟ್ ಐ ವುಡ್ ಸೇ ಇವತ್ತೊಂದು ಟಾಪಿಕ್ ಡಿಸ್ಕಸ್ ಮಾಡೋಣ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಸೈಕಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಆನ್ ದ ಸೈಕಲ್ಲೇ ಆ ಸೈಕಲ್ ರಿಲೇಟೆಡ್ ಟಾಪಿಕ್ ಡಿಸ್ಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೈಂಡ್ ಆಫ್ ಡಿಸ್ಕಸಿಂಗ್. ಸೊ ಟಾಪಿಕ್ ಬಂದು ಇಸ್ ರಿಗಾರ್ಡಿಂಗ್ ಡೈಲಿ ಯೂಸ್ಗೆ ಸೈಕಲ್ನ ಯಾವ ಥರ ನೀವು ಬಳಕೆ ಮಾಡ್ಕೋಬೇಕಂತ. ಸೊ ಹೌ ಟು ಯೂಸ್ ಸೈಕಲ್ ಫಾರ್ ಡೈಲಿ ಯೂಸ್ ಅಂತ ಬೇಸಿಕಲಿ. ಸೊ ಇದಕ್ಕೆ ಫಸ್ಟ್ ನಾನು ಕಾಂಟ್ಯಾಕ್ಟ್ಸ್ ಕೊಟ್ಬಿಡ್ತೀನಿ. ಬಿಕಾಸ್ ಐ ನೋ ಲಾಟ್ ಆಫ್ ಯು ಪೀಪಲ್ ಡಿಫ್ರೆಂಟ್ ಒಪಿನಿಯನ್ಸ್ ಇರ್ಬೋದು ಸೈಕಲ್ ರಿಗಾರ್ಡಿಂಗು. ಆಬ್ವಿಯಸ್ಲಿ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ಟಾಪಿಕ್ ಡಿಸ್ಕಸ್ ಮಾಡಿದ್ದೀನಿ, ಇಸ್ ಸೈಕಲ್ ಶೇಮ್ಫುಲ್ ಆರ್ ನಾಟ್ ಅಂತ. ಬಿಕಾಸ್ ಸಾಕಷ್ಟು ಜನ ಸೈಕಲ್ನ ಓಡಿಸೋಕ್ಕೆ ಒಂಥರ ನಾಚಿಕೆ ಪಡ್ತಾರೆ, ಒಂಥರ ಸ್ಟ್ಯಾಂಡರ್ಡ್ ಲೋ ಅಂತ ಅನ್ಕೋತಾರೆ. ಇನ್ನೊಂದು ತುಂಬಾ ಎಫರ್ಟ್ ಅಂತ ಅನಿಸುತ್ತೆ ತುಂಬ ಜನರಿಗೆ. ಆ್ಯಂಡ್ ಸೆಕೆಂಡ್ ಒಂದು ಪ್ರಾಕ್ಟಿಕಲ್ ಸಿನಾರಿಯೋಸ್ ನೋಡಿದ್ರೂ ನಿಮಗೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸ್ಬೋದು ಸೈಕಲ್ಲು ಒಂದು ಪಾಯಿಂಟ್ ಟು ಅನದರ್ ಪಾಯಿಂಟ್ ಹೋಗೋಕ್ಕೆ. ಅದ್ರ ಬಗ್ಗೆನೂ ಮಾತಾಡ್ತೀನಿ ಎಷ್ಟು ಟೈಮ್ ಆಗುತ್ತೆ ಆ್ಯಕ್ಚುಲಿ ಅಂತ. ಬಿಕಾಸ್ ನಾನು ಸೈಕಲ್ ರೆಗ್ಯುಲರ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಸಿಟಿಯಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ರೋಡ್ಸಲ್ಲಿ ನನಗೇನು ಸುಸ್ತಾಗ್ತಾಯಿಲ್ಲ, ಆರಾಮಾಗಿ ನಾನು ರೈಡ್ ಮಾಡ್ತಾಯಿದ್ದೀನಿ. ಬಟ್ ಎನಿವೆ ಕಾಂಟೆಕ್ಸ್ಟ್ ಏನು ಅಂತ ಕೇಳೋದಾದರೆ ಸೈಕಲ್ ಯೂಸ್ ಮಾಡೋದಕ್ಕೆ ಡೈಲಿ ಯೂಸ್ಗೆ ಫಸ್ಟ್ ಆಫ್ ಆಲು ಏನಾಗುತ್ತಂದರೆ ಇವಾಗ ಈ ಥರ ಕ್ರೈಸಿಸ್ ಸಿನಾರಿಯೋ ನಿಮಗೆ ನೋಡ್ತಾ ಇದ್ದೀರಾ ನೀವು. ಆಬ್ವಿಯಸ್ಲಿ ಎನರ್ಜಿ ಕ್ರೈಸಿಸ್ ನಡೀತಾ ಇದೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಈ ಥರ ಇದೇನು ಒಂದೇ ಸಲ ಬರುತ್ತೆ ಅಂತಲ್ಲ. ಲಾಸ್ಟ್ 2020 ಕರೋನಾ ಥರ ಸಿಚುವೇಶನ್ ಬಂದಿತ್ತು. ಫ್ಯೂಚರಲ್ಲೂ ಏನೋ ಆ ಥರ ಸಿಚುವೇಶನ್ ಬಂದೇ ಬರುತ್ತೆ, ಓಕೆನಾ. ಸೊ ಈ ಥರ ಸಿಚುವೇಶನ್ ನೀವು ಇದು ಹೋದ್ಮೇಲೆ ಸರಿ ಹೋಗ್ಬಿಡುತ್ತೆ ಅಂತಲೂ ಅಲ್ಲ. ಸೊ ಸಿಚುವೇಶನ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಈ ಥರ ಸಿಚುವೇಶನ್ ಬಂದಾಗ ಜನರು ಏನು ಮಾಡ್ತಾರೆ ಅಂದರೆ ಈ ಸಿಚುವೇಶನ್ ಬಂದಾಗ ಅಡ್ಯಾಪ್ಟ್ ಮಾಡೋಕ್ಕೆ ಹೋಗ್ತಾರೆ ಆ ಸಿಚುವೇಶನ್ ಅಕಾರ್ಡಿಂಗು. ಸೊ ಇವಾಗ ನೋಡ್ಬೋದು ನೀವು ಲೈಕ್ ಒಂದು ಟೈಮ್ ಆಗಿತ್ತು ದಟ್ ಗ್ಯಾಸ್ ಸರಿಯಾಗಿ ಸಿಗ್ತಾ ಇರಲಿಲ್ಲ ಸಾಕಷ್ಟು ಜನಕ್ಕೆ. ಇವಾಗ ಸಿಗ್ತಾ ಇದೆ, ಬಟ್ ಒಂದು ಟೈಮಲ್ಲಿ ಸಿಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಕಡೆ ಮೂವ್ ಆದರು. ಸೊ ಅದ್ರ ಮೊದಲು ಯೂಸ್ ಮಾಡ್ಬೋದಿತ್ತಲ್ವಾ, ವೈ ನಾಟ್ ಅದನ್ನು ಯೂಸ್ ಮಾಡಬೇಕಿತ್ತು ಆ ಟೈಮಲ್ಲಿ. ಬಟ್ ನಿಮಗೆ ಆಬ್ವಿಯಸ್ಲಿ ನಾಲೆಜ್ ಇರಲಿಲ್ಲ ಅಂತ ನೀವು ಯೂಸ್ ಮಾಡಿರಲಿಲ್ಲ ಏನೋ. ಬಟ್ ಎನಿವೆ ದ ಪಾಯಿಂಟ್ ಏನು ಗೊತ್ತಾ, ನೀವು ಡೆವಲಪ್ಡ್ ನೇಷನ್ಸು ಆ್ಯಂಡ್ ನಮ್ಮ ಥರ ಡೆವಲಪಿಂಗ್ ನೇಷನ್ಸ್ ನೋಡೋದಾದರೆ ಡಿಫ್ರೆನ್ಸ್ ಏನು ಗೊತ್ತಾ, ತುಂಬ ಸಿಂಪಲ್ ಡಿಫ್ರೆನ್ಸ್ ಇದೆ. ಅಲ್ಲಿ ರಿಚ್ ಪೀಪಲ್ಲು ಏನೂ ಡಿಫ್ರೆನ್ಸ್ ಇರೋಲ್ಲ ನಿಜ ಹೇಳಬೇಕಂದ್ರೆ. ಇಂಡಿಯಾದಲ್ಲಿರೋ ರಿಚ್ ಪೀಪಲ್ಲೂ ಇವಾಗ ಏನೇ ಕ್ರೈಸಿಸ್ ಸಿನಾರಿಯೋಸ್ ಬಂದ್ರೂ ಅವರು ದೇ ವಿಲ್ ಗೆಟ್ ಅವೇ ವಿತ್ ದಟ್, ಓಕೆನಾ. ರಿಚ್ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಇನ್ ಅ ನೆಗೆಟಿವ್ ವೇ. ಆಬ್ವಿಯಸ್ಲಿ ಕೆಲವರು ತುಂಬ ಕಷ್ಟಪಟ್ಟು ಸಕ್ಸಸ್ಫುಲ್ ಆಗಿರ್ತಾರೆ ಅವ್ರ ಮೆರಿಟಿಂದ. ಇನ್ನೊಬ್ಬರು ಆಬ್ವಿಯಸ್ಲಿ ಅವ್ರ ಫ್ಯಾಮಿಲಿಯಿಂದ ಬೇಸಿಕಲಿ ಅಪ್ಪ ಅಮ್ಮ ರಿಚ್ ಆಗಿರ್ಬೋದು. ಸೊ ಅದರಿಂದ ಅವರು ರಿಚಾಗಿ ಬೆಳೆದಿರ್ಬೋದು. ವಾಟ್ ಎವರ್ ಬಿ ದ ರೀಸನು, ಅವ್ರಿಗೆ ಏನು ಅಂದರೆ ಆಬ್ವಿಯಸ್ಲಿ ಅವರು ತುಂಬ ಅಡ್ಯಾಪ್ಟಿವ್ ಆಗಿರ್ತಾರೆ. ಏನೇ ಸಿನಾರಿಯೋ ಸಿಚುವೇಶನ್ ಬಂದರೆ ಜಲ್ದಿ ಅವ್ರು ನೋಡ್ಬಿಡ್ತಾರೆ ಯಾವ ಥರ ಕ್ವಿಕ್ಲಿ ಅಡ್ಯಾಪ್ಟ್ ಆಗಬೇಕಂತ. ಇವಾಗ ನಿಮಗೆ ಗೊತ್ತಿರೋ ಥರ ಪೆಟ್ರೋಲ್ ಪ್ರೈಸಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಅವ್ರ ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ಲು ಮೇ ಬಿ ಇರ್ಬೋದು, ಅವ್ರು ತೊಗೋಬೋದು ಸಪ್ರೇಟಾಗಿ. ಆ್ಯಂಡ್ ದೆನ್ ಅವ್ರದ್ದು ಡೈಲಿ ರನ್ನಿಂಗ್ ಕಾಸ್ಟ್ನ ರಿಡ್ಯೂಸ್ ಮಾಡ್ಬೋದು. ಸೊ ಅವರು ದೇ ವಿಲ್ ಗೆಟ್ ಅವೇ ವಿತ್ ದಿಸ್ಸು. ಇಂಡಿಯಾದಲ್ಲಿ ಬಿಟ್ಟಾಕಿ ಬೇರೆ ಕಂಟ್ರಿಯಲ್ಲೂ ಬಿಟ್ಟಾಕಿ ಸಮ್ ಹೌ ರಿಚ್ ಪೀಪಲ್ಲು ದೇ ನೋ ಹೌ ಟು ಅಡ್ಯಾಪ್ಟ್ ಒಂದು. ಆ್ಯಂಡ್ ಆಬ್ವಿಯಸ್ಲಿ ದೇ ಹ್ಯಾವ್ ದ ಕ್ಯಾಪಿಟಲ್ ಫಾರ್ ಆಲ್ ದೋಸ್ ಎಮರ್ಜೆನ್ಸಿ ಸರ್ಕಮ್ಸ್ಟಾನ್ಸಸ್. ಸೊ ಆ ಕ್ಯಾಪಿಟಲ್ನ ಯೂಸ್ ಮಾಡ್ತಾರೆ ಅವ್ರ ಇನ್ವೆಸ್ಟ್ಮೆಂಟ್ ಇವಾಗ ಯೂಸ್ ಮಾಡ್ತಾರೆ ಟು ಮೇಕ್ ದ ನೆಸೆಸರೀಸ್ ಚೇಂಜು ಸೊ ದಟ್ ಅವ್ರದ್ದು ಲೈಫ್ ಸ್ಟೈಲು ಹಂಗೆ ಇರಲಿ, ಹೈ ಕ್ವಾಲಿಟಿನೇ ಇರಲಿ ಅಂತ, ಓಕೆನಾ. ಬಟ್ ಪುವರ್ ಕ್ಲಾಸ್ ಬಿಟ್ಟಾಕಿ, ಪುವರ್ ಕ್ಲಾಸು ಅವರು ನೀಡಿ ಇರ್ತಾರೆ, ಅವ್ರಿಗೇನೋ ಆಪ್ಷನ್ ಇಲ್ಲ ಅವ್ರಿಗೆ, ಓಕೆನಾ. ಏನೇ ಆಪ್ಷನ್ ಸಿಗುತ್ತೆ ಅದನ್ನೇ ಯೂಸ್ ಮಾಡ್ತಾರೆ. ಇವಾಗಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಜಾಸ್ತಿ ಹೋಗ್ತಾ ಇರೋದು ಪುವರ್ ಕ್ಲಾಸೇ. ಬಟ್ ಅದು ಒಂದು ರೀತಿ ಒಳ್ಳೆಯದೇ. ಬಟ್ ಅಗೇನ್ ಅವರು ಫೋರ್ಸ್ಫುಲ್ಲಾಗಿ ಹೋಗ್ತಾಯಿದ್ದಾರೆ ಹೊರತು ಅವರೇನು ಲೈಕ್ ಬುದ್ಧಿ ಉಪಯೋಗಿಸಿ ಅದು ಕಮ್ಮಿ ಬೆಲೆ ಅಂತ ಹೋಗ್ತಾಯಿಲ್ಲ. ಅವ್ರಿಗೆ ಆಬ್ವಿಯಸ್ಲಿ ಇಟ್ಸ್ ನಾಟ್ ವೆರಿ ಗುಡ್ ಆಲ್ಸೋ. ಕೆಲವು ಟೈಮ್ಸು ನಾನು ನೋಡಿದ್ದೀನಿ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇನ್ನೂ ಇಂಪ್ರೂವ್ ಆಗೋದಿದೆ. ಇದ್ರ ಬಗ್ಗೆ ನಾನು ತುಂಬ ಡಿಸ್ಕಷನ್ ಮಾಡಿದ್ದೀನಿ. ಐ ಮೀನ್ ಎಸ್ಪೆಷಲಿ ಬಸ್ಸಸ್ ರಿಗಾರ್ಡಿಂಗು ಒಂದು ಟಾಪಿಕ್ ಡಿಸ್ಕಸ್ ಮಾಡಿದೆ, ನನ್ನ ಚಾನಲ್ ಚೆಕ್ಔಟ್ ಮಾಡಿ. ಬಟ್ ಎನಿವೆ ಕಮಿಂಗ್ ಟು ಮಿಡಲ್ ಕ್ಲಾಸ್, ಬಿಕಾಸ್ ಈ ಕ್ಲಾಸೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇರೋದು. ಏನಕ್ಕಂದರೆ ಈ ಕ್ಲಾಸ್ ಹತ್ರ ಇನ್ವೆಸ್ಟ್ಮೆಂಟ್ ಇದೆ, ಇಲ್ಲವೇ ಇಲ್ಲ ಅಂತ ಅಲ್ಲ. ಡೀಸೆಂಟ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ, ಡೀಸೆಂಟ್ ಅಮೌಂಟ್ ಅರ್ನಿಂಗ್ ಮಾಡ್ತಾಯಿದ್ದಾರೆ. ಬೇಸಿಕಲಿ ವರ್ಕಿಂಗ್ ಕ್ಲಾಸ್ ಅಂತಲೇ ಹೇಳ್ಬೋದು ನೀವು, ಮಿಡಲ್ ಕ್ಲಾಸ್ಗಿಂತ ಪ್ರಾಪರಾಗಿ ಹೇಳೋದು. ಏನೋ ದುಡಿತಾ ಇದ್ದಾರೆ. ಬಟ್ ಅವರು ರಿಚ್ ಕ್ಲಾಸ್ ಲೆವೆಲ್ಲು ಅಂದರೆ ಆ ದುಡ್ದಿರೋದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡೋಕ್ಕೆ ಅವ್ರಿಗೆ ಒಂದು ಗೊತ್ತಿಲ್ಲ. ಇನ್ನೊಂದು ಅವ್ರಿಗೆ ಎನಫು ದುಡಿತಾ ಇಲ್ಲ. ಮೀನ್ ದ ನಾಟ್ ಅರ್ನಿಂಗ್ ಎನಫ್ ಟು ಸ್ಪೆಂಡ್ ಇಟ್ ರೈಟ್, ಓಕೆನಾ. ಒಂದು ರಾಂಗ್ ಡಿಸಿಷನ್ ಅವ್ರದ್ದು ಇಟ್ ಮೈಟ್ ಎಂಡ್ ಅಪ್ ಅವ್ರನ್ನ ಪವರ್ಟಿಗೆ ಲೈನಲ್ಲಿ ತರದು ಬಿಡ್ಬೋದು. ಸೊ ದೇ ಆರ್ ವೆರಿ ಕೇರ್ಫುಲ್ ಅಬೌಟ್ ದರ್ ಲೈಫ್. ಐ ಅಂಡರ್ಸ್ಟ್ಯಾಂಡ್, ಓಕೆನಾ.
ಬಟ್ ಪ್ರಾಬ್ಲಮ್ ಏನು ಅಂದರೆ ದಿಸ್ ಇಸ್ ವೇರ್ ನನ್ನ ಪ್ರಕಾರ ನಾನು ಮಿಡಲ್ ಕ್ಲಾಸ್ಗೆ ನೀವು ಡೆವಲಪ್ ನೇಷನ್ ನೋಡ್ಬಿಟ್ಟು ಕಲೀರಿ ಅಂತ ಹೇಳ್ತಾ ಇರೋದು. ಡೆವಲಪ್ ನೇಷನಲ್ಲಿ ಹೆಂಗೆ ಅಂದರೆ ಆಬ್ವಿಯಸ್ಲಿ ಅವರು ಆ್ಯಂಡ್ ರಿಚ್ ಕ್ಲಾಸಲ್ಲಿ ಆಬ್ವಿಯಸ್ಲಿ ಡಿಫ್ರೆನ್ಸ್ ಏನು ಅಂದರೆ ರಿಚ್ ಕ್ಲಾಸೂ ಎಂಜಾಯ್ ಮಾಡ್ತಾ ಇರ್ತಾರೆ, ಖುಷಿಯಾಗೇ ಇರ್ತಾರೆ. ಮಿಡಲ್ ಕ್ಲಾಸೂ ಟು ಆನ್ ಎಕ್ಸ್ಟೆಂಟ್ ಖುಷಿಯಾಗಿರ್ತಾರೆ. ಆಬ್ವಿಯಸ್ಲಿ ಅವ್ರ ದುಡ್ಡು ಜಾಸ್ತಿ ಇರಲ್ಲ ಅಂದರೆ ಜಾಸ್ತಿ ಮಜಾ ಮಾಡೋಕ್ಕಾಗಲ್ಲ. ಬಟ್ ಅವ್ರ ನಾರ್ಮಲ್ ಲೈಫಲ್ಲಿ ಇಫ್ ಅವರು ಕರೆಕ್ಟಾಗಿ ಡೀಸೆಂಟ್ ಅಮೌಂಟ್ ವರ್ಕ್ ಮಾಡಿದೆ ಚೆನ್ನಾಗಿ ಅವರು ಖುಷಿಯಾಗೇ ಇರ್ತಾರೆ. ಬಟ್ ಅವ್ರು ಏನಂದರೆ ವಾಟ್ ದೇ ಆರ್ ವೆರಿ ಗುಡ್ ಆಟ್ ಈಸ್ ಅಂದರೆ ಒಂದು ಅಡ್ಯಾಪ್ಟಬಿಲಿಟಿ, ಚೆನ್ನಾಗಿ ಅಡ್ಯಾಪ್ಟ್ ಆಗ್ತಾರೆ ಅವ್ರ ಲೈಫಲ್ಲಿ. ಓಕೆನಾ. ಸೆಕೆಂಡ್ ಒಂದು ಐ ಥಿಂಕ್ ದಿಸ್ ಈಸ್ ವಾಟ್ ಈ ಟಾಪಿಕ್ ಈಸ್ ರಿಗಾರ್ಡಿಂಗು. ದಟ್ ಈಸ್ ಬೇಸಿಕಲಿ ಅವರೊಂದು ಸಸ್ಟೈನೇಬಲ್ ವೇ ಆಫ್ ಲೈಫ್ನ ಹುಡುಕ್ತಾ ಇರ್ತಾರೆ. ಸಸ್ಟೈನೇಬಲ್ ಲೈಫ್ ಅಂದರೆ ಇವಾಗ ಕರೆಂಟ್ ಮಾಡರ್ನ್ ಟೆಕ್ನಾಲಜಿ, ಮಾಡರ್ನ್ ನಾಲೆಜ್ ಅಕಾರ್ಡಿಂಗು ವಾಟ್ ಈಸ್ ದ ಬೆಸ್ಟ್ ವೇ. ಈಗ ನೋಡಿ, ಮೋಟರ್ ಸೈಕಲ್ಲು ಕಾರಲ್ಲಿ ಹೋಗ್ತಾ ಇದ್ದರೆ ನೀವು ರೆಗ್ಯುಲರ್ಲಿ ಡೇ ಟು ಡೇ, ಎಸ್ ಆಬ್ವಿಯಸ್ಲಿ ಇಟ್ಸ್ ದ ಫಾಸ್ಟೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟು, ಇದರಲ್ಲೇನು ಡೌಟೇ ಇಲ್ಲ. ನೀವು ಎಲೆಕ್ಟ್ರಿಕ್ ಆಗಿರಲಿ, ಫ್ಯೂಲ್ ಇಂಜೆಕ್ಟೆಡ್ ಆಗಿರಲಿ. ಬಟ್ ನೀವೇ ನೋಡ್ಬೋದು, ಟ್ರಾಫಿಕ್ ಫುಲ್ ಜಾಮ್ ಮಾಡಿಬಿಡುತ್ತೆ ಅದು. ಚಾರ್ಜಿಂಗ್ ಮಾಡೋಕ್ಕೂ ಖರ್ಚಾಗುತ್ತೆ. ನಾಳೆ ಇವಾಗ ಖರ್ಚಾಗ್ತಿಲ್ಲ, ಬಟ್ ನಾಳೆ ಖರ್ಚಾಗ್ಬೋದು. ಇದ್ರ ಬಗ್ಗೆ ನಾನೊಂದು ಶಾರ್ಟ್ ಟಾಪಿಕ್ ಮಾಡಿದೆ, ಯಾಕೆ ಚಾರ್ಜಿಂಗ್ ಸ್ಟೇಷನ್ಸ್ ಇಂಪಾರ್ಟೆಂಟ್ ಅಂತ. ಬಟ್ ಹೇಳ್ತಾ ಇರೋದು, ಸೊ ಅವರೇನಂದರೆ ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಓಕೆ, ಸೈಕಲ್ ಲಿಟಲ್ ಬಿಟ್ ಓಲ್ಡ್ ಸ್ಕೂಲೇ ಇರ್ಬೋದು, ಬಟ್ ಅಟ್ಲೀಸ್ಟ್ ಇಟ್ ವಿಲ್ ಸಸ್ಟೈನ್ ಫಾರ್ ಆಲ್ ದ ಟೈಮ್. ಅಂದರೆ ಎಲ್ಲ ಟೈಮಲ್ಲೂ ಸಸ್ಟೈನ್ ಆಗ್ಬೋದು. ಆ್ಯಂಡ್ ಸೈಕಲಲ್ಲೂ 2 ಟೈಪ್ ಇದೆ. ನೀವು ಸ್ವಲ್ಪ ಫಾಸ್ಟಾಗಿ ಹೋಗಬೇಕು ಅಂದರೆ ಎಲೆಕ್ಟ್ರಿಕ್ ಸೈಕಲ್ ಇದೆ. ಓಕೆನಾ. ಎಲೆಕ್ಟ್ರಿಕ್ ಸೈಕಲ್ ಯೂಸ್ ಮಾಡಿಕೊಂಡು ದೇ ಆರ್ ಯೂಸಿಂಗ್. ನೀವು ಬೇರೆ ಲೈಕ್ ನಾರ್ವೇಜಿಯನ್ ನೇಷನ್ಸ್ ಎಲ್ಲ ನೋಡಿದ್ರೆ, ಸ್ವೀಡನ್ನು, ನಾರ್ವೆಲೆಲ್ಲ ಇವಾಗಲೂ ಜನ ಸೈಕಲ್ ಯೂಸ್ ಮಾಡ್ತಾರೆ. ಐಮ್ ಟಾಕಿಂಗ್ ಆನ್ ಮಿಡಲ್ ಕ್ಲಾಸು. ಆಬ್ವಿಯಸ್ಲಿ ರಿಚ್ ಕ್ಲಾಸು ಅವ್ರ ಹತ್ರ ಬೈಕ್ಸ್ ಇರುತ್ತೆ, ಎಕ್ಸ್ಪೆನ್ಸಿವ್ ಕಾರ್ಸು ಇರುತ್ತೆ. ಬಟ್ ನಡೆದ ಮಿಡಲ್ ಕ್ಲಾಸು ಅವ್ರು ಏನಕ್ಕೆ ಆ ಥರ ಜೀವನ ಮಾಡ್ತಾರೆ ಅಂದರೆ ಒಂದು ಸಸ್ಟೈನೇಬಲ್ ಲೈಫ್ ಲೀವ್ ಮಾಡೋಣ ಅಂತ. ಓಕೆನಾ. ದೇ ಆರ್ ನಾಟ್ ರಿಯಲಿ ಥಿಂಕಿಂಗ್ ಅಬೌಟ್ ಜನ ಏನು ಹೇಳ್ಕೊಡ್ತಾರೆ, ನಮ್ಮದು ಸ್ಟೇಟಸ್ ಕಮ್ಮಿ ಆಗಿಬಿಡುತ್ತೆ. ನಾವು ಇಂಡಿಯಾದಲ್ಲಿ ಆ ಥರನೇ ಯೋಚನೆ ಮಾಡ್ತಾ ಇರೋದು. ಓಕೆನಾ. ಸೊ ಅದು ಒಂದು ಪ್ರಾಬ್ಲಮ್ ಆ್ಯಕ್ಚುಲಿ. ಸೊ ಬೇರೆಯವ್ರದ್ದು ವ್ಯಾಲಿಡೇಷನ್ಗೋಸ್ಕರ ಬದುಕ್ತಾ ಇದ್ದೀರಾ ರಾದರ್ ದೆನ್ ನಿಮ್ಮ ಲೈಫ್ನ ಒಂದು ಸಸ್ಟೈನೇಬಲ್ ಆ್ಯಂಡ್ ಆಲ್ಸೋ ಕಮ್ಯುನಿಟಿ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಈಗ ನೋಡಿ, ಟ್ರಾಫಿಕ್ ಎಷ್ಟು ಕಮ್ಮಿ ಇರ್ತಾಯಿತ್ತು ಇವಾಗ, ಬರೀ ಸೈಕಲಲ್ಲಿ ಜಾಸ್ತಿ ನೋಡ್ತಿದ್ದೆ. ಓಕೆ, ಸ್ವಲ್ಪ ಜನ ರಿಚ್ ಪೀಪಲ್ ಓಡಿಸ್ತಾರಪ್ಪ ಕಾರು. ಇಲ್ಲಿ ಯಾವ ಥರ ತೊಗೊಂಡ್ಬಿಡ್ತಾರೆ ಅಂದರೆ, ನಂದು ಸ್ಟೇಟಸ್ ಹೈ ಆಗಬೇಕು ಅಂದರೆ ನಾನು ಕಾರ್ ತೊಗೊಳ್ಳೇಬೇಕು, ನಾನು ಸ್ಟೇಟಸ್ ಹೈ ಆಗಬೇಕಂದ್ರೆ ನಾನು ಬೈಕ್ ತೊಗೊಳ್ಳೋದು ತಪ್ಪಲ್ಲ ನನ್ನ ಒಪಿನಿಯನ್ಲಿ. ಬಟ್ ಅದನ್ನು ಎವ್ರಿ ಟೈಮ್ ಯೂಸ್ ಮಾಡಿದ್ರೆ ನಾನು ಒಂದು ಹೈ ಸ್ಟೇಟಸ್ ಪರ್ಸನ್ನು, ನಾನು ಮಿಡಲ್ ಕ್ಲಾಸಿಂದ ರಿಚ್ ಕ್ಲಾಸ್ಗೆ ಎಲಿವೇಟ್ ಆಗಿಬಿಟ್ಟೆ. ಹೆಂಗಾದರೂ ಮಾಡಿ ನಾನು ಓಕೆ 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 ಹೋಗ್ಬಿಡೋಣ, ಪಾಸ್ ಮಾಡಿಬಿಡೋಣ. ಸೊ ನೋಡಿ, ಕ್ರಾಸಿಂಗ್ ಎಲ್ಲ ಈಸಿ ಇದೆ ಸೈಕಲಲ್ಲಿ. ಏನಿವೆ, ಸೊ ಹೆಂಗಾದರೂ ಮಾಡಿ ನಾನು ಆ ಸ್ಟೇಟಸ್ಗೆ ಹೋಗಬೇಕು. ಬಟ್ ಆ್ಯಕ್ಚುಲಿ ನೀವು ರಿಚ್ ಪೀಪಲ್ ಥರ ನೀವು ಐ ವುಡ್ ಸೇ ಒಂದು ಸೆಕ್ಯೂರ್ ಲೈಫ್ ಸ್ಟೈಲ್ ನೀವು ಏನು ಜೀವನ ಮಾಡ್ತಾಯಿಲ್ಲ. ನಿಮ್ಗೆ EMI ತಲೆ ಮೇಲಿದೆ, ಈ ಒಂದು ರಾಂಗ್ ಡಿಸಿಷನ್ನು, ಒಂದು ಮೆಡಿಕಲ್ ಬಿಲ್ಲು ಕ್ಯಾನ್ ಎಂಡ್ ಅಪ್ ಯು ಇನ್ ಪವರ್ಟಿ. ಸೊ ಆ ಥರ ಸಿನಾರಿಯೋದಲ್ಲಿದ್ದೀರಾ. ಸೊ ಸಸ್ಟೈನೇಬಲ್ ಇಲ್ಲ. ಅವ್ರು ಹೆಂಗೆ ಅಂದರೆ ಏನು ಖರ್ಚು ಬೇಕೋ ಅದ್ರ ಮೇಲೆ ಖರ್ಚು ಮಾಡ್ತಾಯಿದ್ದಾರೆ. ಅಂದರೆ ಟ್ರಾನ್ಸ್ಪೋರ್ಟ್ ಎಸ್ಪೆಷಲಿ. ಓಕೆನಾ. ಸೈಕಲೇ ಯೂಸ್ ಮಾಡ್ತಾರೆ, ಯಾಕಂದರೆ ಅದು ಈಸಿ ಆಲ್ಸೋ. ಆ್ಯಕ್ಚುಲಿ ನಾನು ನಿಮಗೆ ಅದೇ ಡೌಟ್ ಇದೆ, ಆಬ್ವಿಯಸ್ಲಿ ದಟ್ ಸೈಕಲಲ್ಲಿ ಆ್ಯಕ್ಚುಲಿ ಡೇ ಟು ಡೇ ಯೂಸ್ ಮಾಡ್ಬೋದು ಅಂದರೆ. ಸೊ ಅದಕ್ಕೋಸ್ಕರ ಈ ಟಾಪಿಕ್ ಡಿಸ್ಕಸ್ ಮಾಡಿದೆ. ಸೊ ಅದು ಮಾಡ್ಬೋದಿಲ್ವಾ. ಸೊ ನಾವು ಆ್ಯಸ್ ಅ ನೇಷನ್ನು ನನಗನ್ನಿಸ್ತಾ ಇದೆ ಆ ಸಸ್ಟೈನೇಬಲ್ ವೇ ಆಫ್ ಲಿವಿಂಗ್ ಕಡೆ ನಾವು ಗಮನ ಕೊಡಬೇಕು. ಆ್ಯಕ್ಚುಲಿ ನಮ್ಮ ಪುರಾತನ ಕಾಲದಲ್ಲಿ ಅದೇ ಥರ ಇದ್ದಿದ್ದು. ನಮ್ಮ ಆನ್ಸೆಸ್ಟರು ದುಡ್ಡಿದ್ರೂ ದುಡ್ಡಿಲ್ಲ ಅಂದರೂ ಸಸ್ಟೈನೇಬಲ್ ವೇ ಆಫ್ ಲೈಫ್ ಲೀವ್ ಮಾಡ್ತಾಯಿದ್ರು. ಐ ಆಮ್ ಟಾಕಿಂಗ್ ಅಬೌಟ್ ದ ಮಿಡಲ್ ಕ್ಲಾಸು. ಏನು ಆಬ್ವಿಯಸ್ಲಿ ರಿಚ್ ಪೀಪಲ್ ಅವಾಗಲೂ ಇದ್ದರು, ರಾಜರೆಲ್ಲ ಇದ್ದರು, ಅವ್ರು ತುಂಬ ರಿಚ್ ಆಗಿರ್ತಾಯಿದ್ರು. ಬಟ್ ಮಿಡಲ್ ಕ್ಲಾಸು ಯಾವಾಗಲೂ ಒಂದು ಸಸ್ಟೈನೇಬಲ್ ವೇ ಆಫ್ ಲಿವಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ಅದ್ರ ಕಡೆನೇ ನಾವು ಐ ವುಡ್ ಸೇ ಇನ್ ದ ಮಾಡರ್ನ್ ಸೊಸೈಟಿ ಕೂಡ ನಾವು ಆ ಥರನೇ ಇರಬೇಕು. ಹೆಂಗೆ ಅಂತ ಓಕೆ, ನಾನು ಒಂದು ಪಾಯಿಂಟ್ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ, ದಟ್ ಈಸ್ ಹೌ ಟು ಲೀವ್ ವಿತ್ ಅ ಸೈಕಲ್. ಓಕೆನಾ. ದಟ್ ಈಸ್ ದ ಕಾಂಟೆಕ್ಸ್ಟ್. ಇವಾಗ ಫಸ್ಟ್ ಡೌಟ್ ನಿಮ್ಮಲ್ಲಿ ಇರುತ್ತೆ, ದಟ್ ಗುರು ನೀನು ಸೈಕಲ್ ಎವ್ರಿ ಡೇ ಓಡಿಸ್ತಾ ಇದ್ದರೆ ಸುಸ್ತಾಗಲ್ವಾ, ಆಮೇಲೆ ಏನಕ್ಕೆ ನಾನು ಬೈಕ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ಬೋದು. ಈ ಫಸ್ಟ್ ಆಫ್ ಆಲ್ ಸೈಕಲ್ ಬೈ ಮಾಡೋಕ್ಕೆ ನಿಮಗೆ ತುಂಬ ಲೆಸ್ ಎಕ್ಸ್ಪೆನ್ಸ್ ಇದೆ. ಆ್ಯಂಡ್ ಐ ನೋ, ಬಟ್ ಸ್ಟಿಲ್ ಸುಸ್ತಾಗುತ್ತೆ ನಿಮಗೆ ತುಂಬ ಓಡಿಸೋಕ್ಕೆ. ಎಸ್ಪೆಷಲಿ ಅಪ್ಪಿಲೆಲ್ಲ ಓಡಿಸ್ಬೇಕಾದ್ರೆ ಸುಸ್ತಾಗುತ್ತೆ. ಮಳೆಗಾಲದಲ್ಲೆಲ್ಲ ಸ್ವಲ್ಪ ಕಷ್ಟ ಓಡಿಸೋದು. ಆ್ಯಂಡ್ ಟೈರ್ ಪಂಚರ್ ಆಗೋ ಚಾನ್ಸಸ್ಸು ಇರುತ್ತೆ. ಐ ಅಗ್ರಿ ವಿತ್ ಇಟ್. ಓಕೆನಾ. ಅದೆಲ್ಲ ರಿಯಲ್ ಲೈಫ್ ಸಿನಾರಿಯೋ ಇದೆ, ಇಲ್ಲ ಅಂತಲೇ ಹೇಳ್ತಾ ಇಲ್ಲ ನಾನು. ಬಟ್ ನಾನು ಯಾವ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇರೋದು ಅಂದರೆ, ನಾನಿಲ್ಲಿ ಸೈಕಲ್ನ ಡೈಲಿ ಯೂಸ್ ಮಾಡಿ ಅಂತ ಹೇಳಿದ್ರೆ ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್ ನೀವು ನಿಮ್ಮ ಕಾರ್ಗಳು, ನಿಮ್ಮ ಬೈಕ್ಗಳು, ನಿಮ್ಮ ಸ್ಕೂಟರ್ಗಳು ವೆದರ್ ಇಟ್ ಬಿ ಎಲೆಕ್ಟ್ರಿಕ್ಕು ಆರ್ ವೆದರ್ ಇಟ್ ಬಿ ಫ್ಯೂಲ್ ಇಂಜೆಕ್ಟೆಡ್ ಮಾರಿಬಿಡಿ ಅಂತ ಹೇಳ್ತಾ ಇಲ್ಲ. ಅದರದ್ದು ಯೂಸ್ ಕೇಸಸ್ಗಳಿದೆ ತುಂಬ.
ಸಿನಾರಿಯೋಸಲ್ಲಿ, ಎಸ್ಪೆಷಲಿ ನೀವು ಲಾಂಗ್ ಡಿಸ್ಟೆನ್ಸಸ್ ಟ್ರಾವೆಲ್ ಮಾಡ್ತಾಯಿದ್ದೀರಾ ಅವ್ರ ಎಮರ್ಜೆನ್ಸಿ ಸಿನಾರಿಯೋ ಅಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀರಾ ಅಂದರೆ ಇವಾಗಲೂ ನಾನು ಸೈಕಲ್ನ ರೆಕಮೆಂಡ್ ಮಾಡಲ್ಲ. ಸೈಕಲ್ ಇಸ್ ಡೆಫಿನೆಟ್ಲಿ ನಾಟ್ ರೆಕಮೆಂಡಬಲ್ ಅಟ್ ಆಲು. ಬಟ್ ಅಯ್ಯೋ ಅಣ್ಣ ಓಕೆ ಸೊ ರೆಕಮೆಂಡಬಲ್ ಅಲ್ಲ. ಬಟ್ ನಾನಿಲ್ಲಿ ಹೇಳ್ತಾ ಇರೋದು ಎವ್ರಿ ಡೇ ಯೂಸ್ಗೆ, ಓಕೆನಾ. ಯಾವ ಥರ ನೀವು ಡೈಲಿ ಸೈಕಲ್ ಯೂಸ್ ಮಾಡೋದು ಎವ್ರಿ ಡೇ ಯೂಸು, ವಿಚ್ ಆಲ್ರೆಡಿ ನಿಮ್ಗೆ ಗೊತ್ತು, ಈ ಶೆಡ್ಯೂಲ್ಡ್ ನಿಮಗೆ ಇರುತ್ತೆ ಇನ್ ನೇಚರು, ವಿಚ್ ನಿಮ್ಗೆ ಆಲ್ರೆಡಿ ಗೊತ್ತು ಇದೇ ಥರ ಆಗುತ್ತೆ. ನಿಮ್ಮ ಲೈಫ್ ಡೇ ಟು ಡೇ ಲೈಫ್ ನಿಮ್ಗೆ ಆಲ್ರೆಡಿ ಗೊತ್ತು ಯಾವ ಥರ ಇರುತ್ತಂತ. ಆ ಶೆಡ್ಯೂಲ್ಡ್ ಲೈಫ್ಗೆ ನೀವು ಇಂಪ್ರೂವ್ ಮಾಡಬೇಕಂತ, ಸಸ್ಟೈನೇಬಲ್ ಮಾಡಬೇಕಂತ ಇದ್ದೀರಾ ಆ್ಯಂಡ್ ಮೋರ್ ಎಫೆಕ್ಟಿವ್ ಆಗಿ ಆ್ಯಂಡ್ ಲೆಸ್ ಕಾಸ್ಟಲ್ಲಿ ನೀವು ರನ್ ಮಾಡಬೇಕಂತ ಇದ್ದೀರಾ ಅಂದರೆ ದೆನ್ ಸೈಕಲ್ ವುಡ್ ಬಿ ಅ ವೆರಿ ಗುಡ್, ಐ ವುಡ್ ಸೆ ಎಫಿಷಿಯಂಟ್ ಟೂಲ್ ಅಂತಲೇ ಹೇಳ್ತೀನಿ, ಓಕೆನಾ. ಸೊ ಈಗ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಯಾವ್ದಾವ್ದು ಮಾಡ್ಬೋದು, ಯಾವ್ದಾವ್ದು ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಏನೋ ಡೇ ಟು ಡೇ ಆ್ಯಕ್ಟಿವಿಟೀಸ್ ನಾವೇನು ಮಾಡಿ, ಸೊ ಆಲ್ರೆಡಿ ಹೇಳ್ದಂಗೆ ಎಮರ್ಜೆನ್ಸಿ ನಿಮಗೆ ಎಲ್ಲ ಮಾಡೋಕ್ಕಾಗಲ್ಲ. ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಂದರೆ 3 ಥರ ಇದೆ. ಒಂದು ನಿಮ್ಮದು ಆಬ್ವಿಯಸ್ಲಿ ಆಫೀಸ್ ವಿಸಿಟ್ ಇರುತ್ತೆ, ಆಫೀಸ್ಗೆ ಹೋಗೋದು ವಾಪಸ್ ಬರೋದು. ಸೆಕೆಂಡ್ ಬಂದ್ಬಿಟ್ಟು ಐ ವುಡ್ ಸೇ ನಿಮ್ಮ ಫ್ರೆಂಡ್ಸ್ನ ವಿಸಿಟ್ ಮಾಡೋದು, ಆರ್ ಯಾವುದೋ ಒಂದು ಲೊಕೇಶನ್ ಹೋಗೋದು, ಲೈಕ್ ಜಿಮ್ ಹೋಗ್ತೀರಾ ಅಥವಾ ಥಿಯೇಟ್ರಿಗೆ ಹೋಗ್ತೀರಾ. ಸೊ ಸರ್ಟನ್ ಪ್ಲೇಸಸ್ಸು ನೀವು ಸರ್ಟನ್ ಮೂವಿ ಬಂದರೆ ಅಲ್ಲಿ ಹೋಗ್ತೀರಾ. ಸೊ ಆಲ್ರೆಡಿ ಫಿಕ್ಸ್ಡು, ನಿಮಗೆ ಡಿಸ್ಟೆನ್ಸು ಗೊತ್ತು, ಎಷ್ಟು ಟೈಮ್ ತೊಗೊಳುತ್ತೆ ಅಂತಲೂ ಗೊತ್ತು, ಎಲ್ಲ ನಿಮಗೆ ಆಲ್ರೆಡಿ ಆ ಸಿನಾರಿಯೋ ನೀವು ತಿಳ್ಕೊಂಡಿದ್ದೀರಾ. ಸೊ ಇದು ಒಂದಾಯ್ತಾ. ಆ್ಯಂಡ್ ಮೂರನೇ ಸಿನಾರಿಯೋ ಬಂದುಬಿಟ್ಟು ನಿಮ್ಮದು ಐ ವುಡ್ ಸೇ ಡೈಲಿ ಯೂಸೇಜ್ಗೆ ಏನು ಬೇಕು, ಲೈಕ್ ಗ್ರಾಸರೀಸು ಆ್ಯಂಡ್ ಆಲ್ ದ ಐಟಮ್ಸ್ ನಿಮ್ಗೆ ಏನು ಬೇಕು ಅದನ್ನು ನೀವು ಡೈಲಿ ತೊಗೋತಾ ಇರ್ತೀರಿ ನೋಡಿ. ಅದಕ್ಕೋಸ್ಕರ ನೀವು ಸಿಟಿಯಲ್ಲಿ ನೀವು ಓಡಾಡ್ತಾ ಇರ್ತೀರ, ಓಕೆನಾ. ಇದರಲ್ಲಿ ಇದು ಥರ್ಡ್ ಥಿಂಗ್ ಇದೆ ನೋಡಿ, ಡೈಲಿ ಐಟಮ್ಸ್ ನೀವು ತೊಗೋಬೇಕಂತ ಇದ್ದೀರಾ ನೋಡಿ, ಗ್ರಾಸರೀಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಇದನ್ನು ಡೆಫಿನೆಟ್ಲಿ ನೀವು ಸೈಕಲಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಇದೆ. ಏನೋ ಒಂದು ಕಾಲದಲ್ಲಿ ಲೇಡಿ ಬರ್ಡ್ ಅಂತ ಒಂದು ಸೈಕಲ್ ಇತ್ತು. ಸೊ ಅದರಲ್ಲಿ ಮುಂದ್ಗಡೆ ಒಂದು ಬಾಸ್ಕೆಟ್ ಏನೋ ಇತ್ತು ಅಂತ ಅನ್ಕೊತೀನಿ, ಲೇಡೀಸ್ಗೋಸ್ಕರನೇ ಮಾಡಿ ಸೈಕಲ್ ಅಂತೆ. ಬಟ್ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ, ಓಕೆನಾ. ಸುಸ್ತಾಗ್ಬಿಡ್ತೀರಾ, ಎಲೆಕ್ಟ್ರಿಕ್ ಆಗಿರಲಿ ನಾರ್ಮಲ್ ಆಗಿರಲಿ ಸುಸ್ತಾಗ್ಬಿಡ್ತೀರಾ. ನಾಟ್ ರೆಕಮೆಂಡಬಲ್ ಆ್ಯಂಡ್ ಅದು ಸಸ್ಟೈನೇಬಲ್ ಅಲ್ಲ, ಓಕೆನಾ. ನೀವು ರೆಗ್ಯುಲರಾಗಿ ಯೂಸ್ ಮಾಡೋಕ್ಕಾಗಲ್ಲ ಅದು. ಸೊ ಅದಕ್ಕೋಸ್ಕರ ನೀವು ಓಲ್ಡ್ ಸ್ಕೂಲ್ ಹೋಗಬೇಕಾಗತ್ತೆ. ನಿಮ್ಮ ಮನೆ ಅಕ್ಕಪಕ್ಕ ಇದ್ದು ನೋಡಿ, ಸೊ ಆ ಅಂಗಡಿಗಳಿಗೆ, ನಿಮ್ಮ ಲೋಕಲ್ ಗ್ರಾಸರಿ ಸ್ಟೋರ್ಸ್ಗೆ ನೀವು ನಡ್ಕೊಂಡು ಹೋಗಿ ತೊಗೊಂಡು ಬರಬೇಕಾಗತ್ತೆ. ಬೇರೆ ಏನೂ ಆಪ್ಷನ್ ಇಲ್ಲ. ಸುಸ್ತಾಗುತ್ತೆ, ಬಟ್ ಒಂದು ಕಾಲದಲ್ಲಿ ಹಂಗೆ ಮಾಡ್ತಾಯಿದ್ದೀವಿ ನಾವು ಆ್ಯಕ್ಚುಲಿ. ಬಟ್ ಇವಾಗ ಎಲ್ಲದಕ್ಕೂ ನಮಗೆ ಕಾರಲ್ಲೇ ಹೋಗಬೇಕು, ಸ್ಕೂಟರಲ್ಲೇ ಹೋಗಬೇಕು ಅಂತ ಆ ಥರ ನಾವು ಟ್ರೈನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸ್ವಲ್ಪ ವಿ ಹ್ಯಾವ್ ಟು ಗೋ ಬ್ಯಾಕು. ಆರ್ ನೀವು ಮಾಡರ್ನಾಗಿ ಥಿಂಕ್ ಮಾಡಬೇಕಂತ ಇದ್ದೀರಾ ಅಂದರೆ, ಎಸ್ಪೆಷಲಿ ಮೆಟ್ರೋ ಸಿಟೀಸಲ್ಲಿ ಇದ್ದೀರಾ ಅಂದರೆ ಐ ಥಿಂಕ್ ಇವಾಗ ಸಾಕಷ್ಟು ಡೆಲಿವರಿ ಆ್ಯಪ್ಸ್ ಇದೆ. ನಿಮಗೆ ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದುಬಿಡ್ತಾರೆ 10 ನಿಮಿಷದಲ್ಲೇ. ಐನೋ ನಿಮ್ಗೆ ಅನ್ಸ್ಬೋದು ಅದು ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ, ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ಬಟ್ ನನ್ನ ಪ್ರಕಾರ ನೀವು ಬಲ್ಕಲ್ಲಿ ಆರ್ಡರ್ ಮಾಡಿದೆ, ನಾನು ನೋಟಿಸ್ ಮಾಡಿರೋಂಗೆ ಓವರ್ ಆಲ್ ಕಾಸ್ಟು ಈಸ್ ಕೈಂಡ್ ಆಫ್ ಓಕೆ. ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಸ್ಟಿಲ್ ನನ್ನ ಪ್ರಕಾರ ಕರೆಕ್ಟಾಗಿರುತ್ತೆ ನಿಮಗೆ, ಈಸ್ ವಾಟ್ ಐ ವುಡ್ ಸೇ. ಸೊ ಅದನ್ನು ನೀವು ಅಡಾಪ್ಟ್ ಮಾಡಬೇಕಾಗತ್ತೆ. ಇಫ್ ನೀವು ಡೈಲಿ ಬರೀ ಸೈಕಲ್ನ ಯೂಸ್ ಮಾಡಿಕೊಂಡು ಈ ಡೈಲಿ ಫಿಕ್ಸ್ಡ್ ಶೆಡ್ಯೂಲ್ ಇರೋಂಥನ್ನು ನೀವು ಮಾಡಬೇಕಂತ ಇದ್ದೀರಾ ಅಂದರೆ ನೀವು ಗ್ರಾಸರೀಸ್ನ ನೀವು ಆಬ್ವಿಯಸ್ಲಿ ಡೆಲಿವರಿ ಆ್ಯಪ್ಸು ಆರ್ ನೀವು ನಡ್ಕೊಂಡೋಗಿ ತೊಗೊಂಡು ಬರಬೇಕಾಗತ್ತೆ. ನಾವು ಕಮಿಂಗ್ ಟು ಆಫೀಸ್ ವಿಸಿಟ್ಸ್, ಓಕೆನಾ. ಆಫೀಸ್ ವಿಸಿಟ್ಸು ಮತ್ತು ನಿಮ್ಮದು ಫ್ರೆಂಡ್ಸ್ನ ಮೀಟ್ ಮಾಡೋದು ಆ ಥರ ವಿಸಿಟ್ಸ್ಗೆ. ಸೊ ಇದಕ್ಕೆ ಡೆಫಿನೆಟ್ಲಿ ನೀವು ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿ ಒಂದೇ ಒಂದು ಕ್ಯಾಚ್ ಇದೆ, ಈಸ್ ದ್ಯಾಟ್ ಸಿ ಎನಿಥಿಂಗ್ ಅರೌಂಡ್ 15 to 20 ಮಿನಿಟ್ಸ್ ಇದೆ ನೋಡಿ. 15 to 20 ಮಿನಿಟ್ಸ್ ಡಿಸ್ಟೆನ್ಸ್ ಇರುತ್ತೆ ನೋಡಿ ಕವರ್ ಮಾಡೋಕ್ಕೆ, ನಿಮ್ಮದು ಮೋಟರ್ ಸೈಕಲಲ್ಲಿ ಅಥವಾ ಕಾರಲ್ಲಿ. ಅದನ್ನು ನೀವು ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್ ಇನ್ ಸೈಕಲ್ 15 to 20 ಮಿನಿಟ್ಸು ಆರ್ ಹಾಫ್ ಆನ್ ಅವರ್ ಅಂತಲೇ ಅಂದ್ಕೊಳ್ಳಿ. ಯಾಕೆಂದರೆ ಸೈಕಲಲ್ಲಿ ಅದೇ ಕೆಲಸ ಮಾಡೋಕ್ಕೆ ನಿಮಗೆ 3 to 4 ಟೈಮ್ಸ್ ಆಗುತ್ತೆ. ಅಂದರೆ ಹಾಫ್ ಆನ್ ಅವರ್ ಅಂದರೆ 1.5 hour to 2 hours ಆಗ್ಬೋದು. ಸೊ ಇದು ಒಂದು ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಬಟ್ ಅಗೇನ್ ನೀವು ಹೇಳ್ಬೋದು, ಏನು ಗುರು ಇಷ್ಟೊಂದು ಟೈಮ್ ಆಗುತ್ತೆ, ಇದ್ರ ಬದಲು ನಾನು ಗಾಡಿಯಲ್ಲೇ ಮಾಡ್ಬೋದು ಅಂದರೆ ಅಗೇನ್ ಇಟ್ ಈಸ್ ಎ ಚಾಯ್ಸ್, ಮಾಡಬಹುದು. ಆ್ಯಂಡ್ ಅದೇ ಹೇಳ್ದಂಗೆ ಎಮರ್ಜೆನ್ಸಿ ಸಿನಾರಿಯೋಸಲ್ಲಿ ನೀವು ನಿಮ್ಮದು ಕಾರ್ಸು ಯೂಸ್ ಮಾಡಿ. ನಾನು ಹೇಳ್ದಂಗೆ ಆಲ್ರೆಡಿ ಫಿಕ್ಸ್ಡ್ ವಿಸಿಟ್, ನಿಮ್ಗೆ ಆಫೀಸ್ಗೆ ಹೋಗೋದು ಇಷ್ಟು ಟೈಮ್ ಅಂತ ಆಲ್ರೆಡಿ ಗೊತ್ತು ನಿಮಗೆ. ಇಲ್ಲ ನಿಮಗೆ ಥಿಯೇಟ್ರಲ್ಲಿ ಮೂವಿ ಈ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತು, ಅವ್ರ ಜಿಮ್ಮು ನಿಮಗೆ ಈ ಟೈಮ್ಗೆ ಹೋಗ್ಬೇಕಂತ ಆಲ್ರೆಡಿ ಗೊತ್ತಿರಬೇಕಾದ್ರೆ ವೈ ನಾಟ್ ಆ್ಯಕ್ಚುಲಿ ಸ್ವಲ್ಪ ಅರ್ಲಿ ಬೇಗ ಎದ್ಬಿಟ್ಟು ಒಂದು ಹಾಫ್ ಆನ್ ಅವರ್ 1 hour ಅರ್ಲಿ ಎದ್ಬಿಟ್ಟು ಯು ಕ್ಯಾನ್ ಡೂ ಇಟ್ ವಿತ್ ಅ ಸೈಕಲ್ ಆಲ್ಸೋ. ಎಸ್ ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಮೋರ್ ಸಸ್ಟೈನೇಬಲ್ ತಾನೆ. ಸೊ ದ್ಯಾಟ್ ಈಸ್ ವಾಟ್ ಐ ವುಡ್ ಸೇ. ಸೊ 15-20 ಮಿನಿಟ್ಸು ಜನರಲಿ ಅದೇ ಆಲ್ರೆಡಿ ಹೇಳ್ದಂಗೆ ನಿಮಗೆ ಆ ಥರ ಇರೋ ಟಾಸ್ಕ್ನೇ ಮಾಡೋಕ್ಕೋಗಿ. ತುಂಬ ಲಾಂಗ್ ಟಾಸ್ಕ್ ಇದೆ ಅಂದರೆ ಐ ವುಡ್ ಸೇ ಗೋ ಫಾರ್ ಐ ವುಡ್ ಸೇ ನಿಮ್ಮದು ಬೇರೆ ಮೋಟರ್ ಸೈಕಲ್ ಫ್ಯೂಲ್ ಇಂಜೆಕ್ಟೆಡ್ ಆಗಿರಲಿ ಆರ್ EVs ಅದ್ರ ಕಡೆನೇ ಹೋಗಿ ನೀವು, ಏನಾ. ದ್ಯಾಟ್ ಈಸ್ ವಾಟ್ ಐ ವುಡ್ ಸೇ.
ಸೊ ಆಬ್ವಿಯಸ್ಲಿ ಮಳೆ ಆ್ಯಂಡ್ ಆಲ್ ದೋಸ್ ಸಿನಾರಿಯೋಸಲ್ಲಿ ಕಷ್ಟ ಆಗುತ್ತೆ, ಓಕೆನಾ. ಆ್ಯಂಡ್ ಅಪ್ಪೀಲಲ್ಲಿ ನಿಮಗೆ ಸ್ವಲ್ಪ ದಟ್ ಎಫರ್ಟ್ ಪುಟ್ ಮಾಡ್ದಂಗೆ ಆಗುತ್ತೆ ಅಷ್ಟೇ. ಬಟ್ ನಾನು ನೋಟಿಸ್ ಮಾಡ್ದಂಗೆ, ನಾನು ನೋಡಿದಾಗೆ ನೋಡಿ ಎಷ್ಟೊಂದು ಕಡೆ ನಿಮಗೆ ಡೌನ್ ಹಿಲ್ ಸಿಗುತ್ತೆ, ಆರಾಮಾಗಿ ರಿಲ್ಯಾಕ್ಸಾಗಿ ರೈಡ್ ಮಾಡ್ಬೋದು, ಏನೂ ಕಷ್ಟ ಆಗೋಲ್ಲ. ಆ್ಯಂಡ್ ಫಿಟ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೀವು ಯಾವ್ದು ತೊಗೋಬೇಕು ಅಂತ ಕೇಳೋದಾದರೆ, ನನ್ನ ಒಪಿನಿಯನ್ಲಿ ಫಿಟ್ನೆಸ್ ಆಗಿರಲಿ ನಾರ್ಮಲ್ ಆಗಿರಲಿ, ಐ ವುಡ್ ಸಜೆಸ್ಟ್ ಎಲೆಕ್ಟ್ರಿಕ್ ಸೈಕಲ್ ಓನ್ಲಿ. ಐ ಮೀನ್ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡಿದ್ದೀನಿ ಟಾಪಿಕ್ಕು, ಎಲೆಕ್ಟ್ರಿಕ್ ವರ್ಸಸ್ ನಾರ್ಮಲ್, ಚೆಕ್ಔಟ್ ಮಾಡಿ ನನ್ನ ಚಾನಲಲ್ಲಿ. ಎಲೆಕ್ಟ್ರಿಕ್ ಸೈಕಲ್ ಬೆಸ್ಟು ಇನ್ ಜನರಲ್ಲು. ಬಟ್ ಎನಿವೇ ಫಿಟ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ನಿಮಗೆ ಹೊಟ್ಟೆ ಇದೆ ಅಂದರೆ ಗೋ ಫಾರ್ ಎಲೆಕ್ಟ್ರಿಕ್ ಸೈಕಲು. ಕಷ್ಟ ಆಗುತ್ತೆ ಬಿಕಾಸ್ ಕೋರ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟು. ನೀವು ಲೀನ್ ಆಗಿದ್ದೀರಾ ಅಂದರೆ ಸಮ್ಹೌ ಇಟ್ ವಿಲ್ ವರ್ಕೌಟು, ಬಟ್ ಹೊಟ್ಟೆ ಇದೆ ಅಂದರೆ ಕಷ್ಟ ಆಗುತ್ತೆ, ಓಕೆನಾ. ಗೋ ಫಾರ್ ಎಲೆಕ್ಟ್ರಿಕ್ ಸೈಕಲು. ಎಲೆಕ್ಟ್ರಿಕ್ ಸೈಕಲ್ ಆನೆಸ್ಟ್ ಹೇಳ್ತಾ ಇದ್ದೀನಿ. ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಎಲೆಕ್ಟ್ರಿಕ್ ಸೈಕಲಲ್ಲಿ ಆಲ್ಮೋಸ್ಟ್ ನೀವು 40 km/h ನೀವು ಹೋಗ್ಬೋದು. ಸೊ ನೀವು 1 ಅವರಲ್ಲಿ 40 km ಮಾಡೋಂಥ ಕೆಲಸ ಆರಾಮಾಗಿ ಮಾಡ್ಬೋದು, ಇಮ್ಯಾಜಿನ್ ಮಾಡಿ. ಸೊ ತುಂಬ ಎಫರ್ಟ್ಲೆಸ್ಸಾಗಿ ಮಾಡ್ಬೋದು. ಎಲೆಕ್ಟ್ರಿಕ್ ಸೈಕಲ್ ಓವರಾಲ್ ನನ್ನ ಪ್ರಕಾರ ಮೋರ್ ಎಫಿಷಿಯೆಂಟು ಆ್ಯಂಡ್ ಆಲ್ಸೋ ಸಸ್ಟೈನೇಬಲ್ ಕೂಡ. ಸೊ ಯಾವಾಗ ನಿಮಗೆ ಪೆಡಲ್ ಹೊಡಿಬೇಕು ಅವಾಗ ಪೆಡಲ್ ಹೊಡಿಬೋದು, ಯಾವಾಗ ಥ್ರಾಟ್ಲ್ ಯೂಸ್ ಮಾಡಬೇಕು ಅವಾಗ ಥ್ರಾಟ್ಲ್ ಯೂಸ್ ಮಾಡ್ಬೋದು. ಸೊ ಆ್ಯಂಡ್ ಮಿಕ್ಸನ್ನು ಯೂಸ್ ಕೇಸ್ ಮಾಡ್ಬೋದು ನೀವು. ಸೊ ಎಲೆಕ್ಟ್ರಿಕ್ ವುಡ್ ಬಿ ಬೆಸ್ಟ್ ಫಾರ್ ಐ ವುಡ್ ಸೇ ಮೆಜಾರಿಟಿ ಪಾಪ್ಯುಲೇಷನು. ಬಟ್ ನೀವು ಸ್ವಲ್ಪ ಫಿಟ್ನೆಸ್ ಚೆನ್ನಾಗಿದೆ ಅಂದರೆ ಯು ಕ್ಯಾನ್ ಚೂಸ್ ಅ ನಾರ್ಮಲ್ ಸೈಕಲ್. ಸೊ ನಾನು ಇಲ್ಲಿ ಆಬ್ವಿಯಸ್ಲಿ ರೆಕ್ರೇಷ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎನಿವೆ, ಸೊ ಲಾಸ್ಟ್ ಒಂದು ಪಾಯಿಂಟ್ ಕ್ಲಿಯರ್ ಮಾಡಿಬಿಡ್ತೀನಿ. ಆ್ಯಂಡ್ ಇದು ಒಂದು ನೀವು ಐ ವುಡ್ ಸೇ ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟು. ದಟ್ ಈಸ್ ಬೇಸಿಕಲಿ ದ ಸೈಕಲ್ ಥೆಫ್ಟು. ಸೊ ನೀವು ಪಾರ್ಕಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ, ಬಿಕಾಸ್ ಐ ನೋ ಇಟ್ ಈಸ್ ಲೆಸ್ ಎಕ್ಸ್ಪೆನ್ಸಿವ್ ಐಟಮು, ಬಟ್ ಸ್ಟಿಲ್ ಈಸಿಲಿ ಕದಿಯೋಂಥ ಐಟಮು. ಸೊ ಅದರಿಂದ ಯಾವಾಗಲೂ ಚಾನ್ಸಸ್ ಇರುತ್ತೆ. ಜನರಲಿ ನೀವು 10 to 15 minutes ಅರೌಂಡ್ ನೀವು ಎಲ್ಲಾದರೂ ನಿಲ್ಲಿಸಿದರೆ ಏನೂ ಕದಿಯಲ್ಲ. ಜನರಲಿ ನಾನು ನೋಡಿಲ್ಲ ಕದಿಯೋದು. ಅದು ಕದಿಬೋದು, ಬಟ್ ಹೇಳ್ತಾ ಇರೋದು ಕದಿಯಲ್ಲ. ಬಟ್ ಎನಿಥಿಂಗ್ ಮೋರ್ ದೆನ್ ದಟ್ಟು ನನ್ನ ಪ್ರಕಾರ ಆಲ್ವೇಸ್ ದೆರ್ ಇಸ್ ಅ ಚಾನ್ಸ್ ಆಫ್ ಥೆಫ್ಟು. ಸೊ ಅದಕ್ಕೋಸ್ಕರ ನಂದೇನು ಸಜೆಷನ್ ಅಂದರೆ, ನೀವು ಎಸ್ಪೆಷಲಿ ನಾನು ನೋಡ್ದಂಗೆ ನೀವು ಈ ಮಾಲಲ್ಲೆಲ್ಲ ನಿಲ್ಲಿಸ್ತೀರಾ ನೋಡಿ, ಅಲ್ಲಿ ಫಸ್ಟ್ ಆಫ್ ಆಲ್ ಮೊದಲೇ ಹೇಳ್ಬಿಡ್ತಿರ್ತಾರೆ ದ್ಯಾಟ್ ನಾವು ನಿಮ್ಮ ಸೆಕ್ಯೂರಿಟಿ ನಿಮ್ಮ ಕೈಲೇ ಇದೆ ಅಂತ. ಸೆಕ್ಯೂರಿಟಿ ಇದ್ರೂ ಸೊ ಅನ್ಫಾರ್ಚುನೇಟ್ಲಿ ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೈಕಲು. ಸೊ ಆ ಸಿನಾರಿಯೋಸಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಈ ಮಾಲಲ್ಲೆಲ್ಲ ಕೆಳಗಡೆ ನಿಲ್ಲಿಸೋದು, ಆರ್ ಕೆಲವು ಸಿನಾರಿಯೋಸ್ ಅವಾಯ್ಡೇ ಮಾಡಿಬಿಡಿ. ಇನ್ ಕೇಸ್ ಲೈಕ್ ಕೆಲವು ನಿಮಗೆ ಒಂಥರ ಸಸ್ಪಿಷಿಯಸ್ ಆಗಿದೆ ಆ ಜಾಗ ಅಂದರೆ ಬೆಟರ್ ಅವಾಯ್ಡೇ ಮಾಡಿಬಿಡಿ ಅಲ್ಲಿ ಪಾರ್ಕ್ ಮಾಡೋದು. ಬಟ್ ನಿಮಗೆ ಓಕೆ, ನೀವು ಆಲ್ರೆಡಿ ಇಲ್ಲಿ ಎಷ್ಟೊಂದು ಸಲ ಪಾರ್ಕ್ ಮಾಡಿದ್ದೀರಾ ವಿತ್ ಯುವರ್ ಮೋಟರ್ ಸೈಕಲು, ಸೆಕ್ಯೂರಿಟಿನೂ ಇದ್ದಾರೆ ಅಂದರೆ ವಾಟ್ ಐ ವುಡ್ ಸಜೆಸ್ಟ್ ಈಸ್, ನಿಮ್ಮ ಸೈಕಲ್ಗೆ ಒಳ್ಳೆ ಲಾಕ್ ತೊಗೊಳ್ಳಿ. ಯಾವುದೋ ಒಂದು ಲೋಕಲ್ ಲಾಕ್ ತೊಗೊಬೇಡಿ, ಸ್ವಲ್ಪ ಸ್ಟ್ರಾಂಗ್ ಲಾಕ್ ತೊಗೊಳ್ಳಿ ಫಸ್ಟ್ ಆಫ್ ಆಲ್. ಏನು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ, ಒಳ್ಳೆ ಇನ್ವೆಸ್ಟ್ಮೆಂಟ್ ಅದು ಆ ಲಾಕು. ಅದು ತೊಗೊಂಡು ನೀವು ಒಂದು ಸೈಕಲ್ನ ಯಾವಾಗಲೂ ಐ ವುಡ್ ಸೇ ಒಂದು ಪೋಲ್ಗೆ, ಒಂದು ಸ್ಟ್ರಾಂಗ್ ಆಬ್ಜೆಕ್ಟ್ಗೆ ಬೇಸಿಕಲಿ ಅಟ್ಯಾಚ್ ಮಾಡಿಬಿಡಿ ಆ ಲಾಕ್ನ, ಏನಾ. ಸೊ ಆ ಥರ ಮಾಡಿದ್ರೆ ನಿಮಗೆ ಐ ವುಡ್ ಸೇ 90% ಆಫ್ ದ ಟೈಮ್ಸು ಥೆಫ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರೋಲ್ಲ. ಸೊ 90% ಸೇಫ್ ಆಗಿರುತ್ತೆ ಅದು. ಸೊ ದಟ್ ಈಸ್ ದ ಓನ್ಲಿ ಸಜೆಷನ್ ನನ್ನ ಪ್ರಕಾರ. ಸೊ ಬಟ್ ಸ್ಟಿಲ್ ಭಯ ಅಂತೂ ಇರುತ್ತೆ ಅನ್ಫಾರ್ಚುನೇಟ್ಲಿ. ಬಟ್ ಐ ಥಿಂಕ್ ಬರ್ತಾ ಐ ಥಿಂಕ್ ಜಾಸ್ತಿ ಜನ ಯೂಸ್ ಮಾಡ್ತಾಯಿದ್ರೆ ಐ ಥಿಂಕ್ ಎಲ್ಲರೂ ನೋಡ್ತಾರೆ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಬಟ್ ಸ್ಟಿಲ್ ಅದು ಥ್ರೆಟ್ ಅಂತೂ ಇದೆ, ಅದೊಂದು ಅನ್ಫಾರ್ಚುನೇಟ್ ಪ್ರಾಬ್ಲಮ್ಮು, ಏನು ಮಾಡೋಕ್ಕಾಗಲ್ಲ. ಬಟ್ ಹೇಳಿದ್ದೀನಿ ಆಲ್ರೆಡಿ, ನೀವು ಇನ್ ಕೇಸ್ ಡೈಲಿ ಸೈಕಲ್ ಯೂಸ್ ಕೇಸ್ ಮಾಡಬೇಕಂದ್ರೆ ಇದನ್ನು ನೋಟ್ ಮಾಡಿಬಿಡಿ. ಸೊ ಇಷ್ಟೇ ಹೇಳ್ಬೇಕಂತ ಇದೆ. ಸೊ ಬೇಸಿಕಲಿ ನನ್ನ ಪಾಯಿಂಟ್ ಇದ್ದಿದ್ದು ಇಷ್ಟೇ, ದ್ಯಾಟ್ ನಾವು ಇಂಡಿಯನ್ಸು ಆಬ್ವಿಯಸ್ಲಿ ಡೆವಲಪ್ ಆಗಬೇಕು ಅಂದರೆ ಜಾಸ್ತಿ ದುಡಿಬೇಕು, ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಬರಬೇಕು, ಆಲ್ ದೋಸ್ ಥಿಂಗ್ಸು ನಿಜಾನೇ. ಬಟ್ ಆಲ್ಸೋ ನಮ್ಮ ಮೈಂಡ್ ಸೆಟ್ಟೂ ಚೇಂಜ್ ಆಗಬೇಕು ಅದ್ರ ಕಡೆನೇ. ಬಿಕಾಸ್ ಏನು ರಿಸೋರ್ಸಸ್ ಇದೆ ಅದನ್ನು ಒಂದು ಸಸ್ಟೈನೇಬಲ್ ವೇ ಆಫ್ ಲೈಫಲ್ಲಿ ಲೀಡ್ ಮಾಡಿದ್ರೆ ನಮ್ಮದು ಕ್ವಾಲಿಟಿ ಆಫ್ ಲಿವಿಂಗು ಬೆಟರ್ ಆಗುತ್ತೆ. ಇಸ್ ವಾಟ್ ಮೈ ಒಪಿನಿಯನ್. ಇವಾಗ್ಲೂ ನೀವು ನಿಮ್ಮದು ಡೈಲಿ ಯೂಸ್ ಕೇಸಸ್ಗೆ ವಿಚ್ ಇಸ್ ಫಿಕ್ಸ್ಡ್, ಆಲ್ರೆಡಿ ನಿಮ್ಗೆ ಗೊತ್ತು ಏನು ಸ್ಕೆಡ್ಯೂಲ್ ಅಂತ. ಅದಕ್ಕೆ ಅಕಾರ್ಡಿಂಗ್ ಟು ಮೀ 90% ಆಫ್ ದೋಸ್ ಟಾಸ್ಕ್ನ ಸೈಕಲ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೀವು ಕಂಟ್ರಿಗೂ ಕಾಂಟ್ರಿಬ್ಯೂಟ್ ಮಾಡ್ತೀರಾ, ನಿಮ್ಮ ಫಿಟ್ನೆಸ್ಗೂ ಕಾಂಟ್ರಿಬ್ಯೂಟ್ ಮಾಡ್ತೀರಾ, ನಿಮ್ಮದು ಸೇವಿಂಗ್ಸೂ ಕಾಂಟ್ರಿಬ್ಯೂಟ್ ಮಾಡ್ತೀರಾ. ಸೊ ಓವರಾಲ್ ಎಲ್ಲ ಕಡೆಯಿಂದನೂ ಪಾಸಿಟಿವ್ ಆಗಿದೆ. ಸೊ ಅದಕ್ಕೋಸ್ಕರ ಈ ಟಾಪಿಕ್ನ ಡಿಸ್ಕಸ್ ಮಾಡಿದೆ. ನಿಮ್ಮದೇನು ಅಭಿಪ್ರಾಯ ಇದೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನೆಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ motorcycle, car and cycle content. Thank you very much. ರೈಟ್ ಹೋಗ್ಬೇಕಪ್ಪ, ಇದೊಂದು ಕಷ್ಟ ಇದೆ. ಸಿಗ್ನಲಲ್ಲಿ ಇದೊಂದು ಕಷ್ಟ, ಸ್ಪೇಸ್ ಕಮ್ಮಿ ಇರುತ್ತೆ. ಇದು ಒಂದು ಪ್ರಾಬ್ಲಮ್ ಅಂತ ನೆನ್ಕೊಳ್ಳಿ.